ಪಿಂಡಾಂಡಮಯೇ ಚಂಡಿಕೆ ಮಂಡಲತ್ರಯ ನಿಳಯೇ ದಂಡಿ ಜಯದುರ್ಗೀಪಣಿ ಕುಂಡಲೆ ಮಹೇಶ್ವರಿ ಮನೋನ್ಮಣಿ ಜಗನ್ಮಾತೆ ಕಂಡ ಶಿಶಿಮಂಡನೆ ಮೃಡಾಣಿ ಪಾರ್ವತಿ ಪರಮಚಂಡಕಮೂರ್ತಿ ಎಂದು ಪರಮೇಶ್ವರಿ ಎಂದು ಪುಣ್ಯನಾಮವನ್ನು ಹೊಗಳುತ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ದೇವಿಗೆ ವಿಮಲೆ ವಿಖ್ಯಾತೆ ಮಧುಮತೆ ಮುಖ್ಯೆ ಮಹನೀಯೇ ಸುಮತಿ ಸುಲಲಿತೆ ಹೈಮಾವತಿ ಭಾವೆ ಭೋಗಾರ್ತಿ ಕಮಲೆ ಕಾತ್ಯಾಯನಿ ಕರಾಳೆ ತ್ರಿಪುರ ವಿಜಯೇ ಧಮೆ ದಯಾರಸಪೂರಿತೆ ಅಮೃತೆ ಅಂಬಿಕೆ ಅನ್ನಪೂರ್ಣೆ ಐಶ್ವಾರೂಢೆ ಶಮೆ ಶ್ರದ್ಧೆ ಶಿವವಾಹಿನಿ ಶುಭಕಲಾಪೇಸು ಪ್ರಮದೆ ಪಾವನೆ ಪದ್ಮೆ ಪಾಶದೆ ಪರಬ್ರಹ್ಮವಿಯೇ ಸಹಜ ಸುಮುಖಿ ಎಂದು ದೇವಿಯನ್ನು ಹೊಗಳ್ತಾ ಇದ್ದಾರೆ. ಇಂತು ಗುರು ಶಂಭುಲಿಂಗದ ಶಕ್ತಿ ಸೌಭಾಗ್ಯ ಸಂತತ ಶರೀರ ಸೌಮ್ಯಜ್ಞಾನ ಸ್ಮೃತಿಯೇ ಸಮ್ಮಂತು ಕರುಣಾಸನ ಭರಣಾಯುಧಾದಿ ಸುಗುಣಾಂತರಾದಿಗಳಾಗುತ್ತಾ ಸಂತಸವನೀವ ದೇವಿ ಶಾಂಭವಿಯ 108 ಶುಭವಾಂತ ನಾಮಗಳನ್ನು ಜಪಿಸಿದೊಡೆ ಸತಿ ಪುತ್ರ ಸಂತಾನ ಸಕಲ ಸಂಪದ ಸಿದ್ಧಿಯೆಪ್ಪುದು ದೊರೆತಂತೆ ನಿಶ್ಚಯವಿದೆಂದು ಶ್ರೀಮನ್ ನಿಜಗುಣ ಶಿವಿಗಳು ದೇವಿಯನ್ನು ಹೊಗಳ್ತಾ ಇರೋದು ಈ ಪದ್ಯವನ್ನು ಕೇಳಿದರೆ ಮಹದಾನಂದ ಆಗ್ತದೆ. ಇಂಥ ದೇವಿಯ ಪುಣ್ಯನಾಮವನ್ನು ಶರನ್ನವರಾತ್ರಿಯನ್ನು ನೆಪ ಮಾಡಿಕೊಂಡು ನಮ್ಮ ಭಾರತ ಮಾತ್ರವಲ್ಲದೆ ವಿಶ್ವದ ಅನೇಕ ಕಡೆಗಳಲ್ಲಿ ಈ ದಸರಾ ಹಬ್ಬವನ್ನು ಆಚರಣೆ ಮಾಡ್ತಾ ಬಂದದನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ ಇರುವೆ 84 ಲಕ್ಷ ಜೀವರಾಶಿಗಳಲ್ಲಿ ಜನಿಸಿರುವಂಥ ಮಾನವ ತನ್ನ ನಿಜವನ್ನು ಮರೆತಿರುವುದರಿಂದ ದೇಹಾದಿಗಳಲ್ಲಿ ಆತ್ಮಭಾವನೆಯನ್ನು ಹೊಂದಿದ್ದಾನೆ. ಆದರೆ ನಿಜವಾಗಿಯೂ ಜೀವಿ ಪರಬ್ರಹ್ಮ ಸ್ವರೂಪವಾಗಿ ಇರುವನು. ಅವರವರ ಭಾವಕ್ಕೆ ಅವರವರ ಭಕುತಿಗೆ ಅವರವರ ತೆರನಾಗಿ ಇರುತ್ತೇನು ಅಂಥೇಳಿ ದೇವರು ಈ ಬ್ರಹ್ಮವನ್ನು ಅರಿತವನು ಬ್ರಹ್ಮವೇ ಆಗುವನು, ಜ್ಯೋತಿಯನ್ನು ಮುಟ್ಟಿದಾಗ ಜ್ಯೋತಿಯೇ ಆಗುವಂತೆ ಅತ್ಯಂತ ದುಃಖ ನಿವರ್ತಿಯಾಗಿ ಪರಮಾನಂದ ಪ್ರಾಪ್ತಿ ಆಗಲಿ ಅನ್ನುವ ದೃಷ್ಟಿಯಿಂದ ಇಲ್ಲಿ ದೇವಿಯ ಪಾರಾಯಣವನ್ನು ಮಾಡಿಕೊಂಡು ಬಂದದನ್ನು ನಾವು ಈ ಒಂದು ದಸರೆಯ ಅಂದರೆ ಮಹಾಲಯ ಅಮಾವಾಸ್ಯೆಯನ್ನು ಮೊದಲು ಮಾಡಿಕೊಂಡು ಪ್ರತಿಪದೆಯಿಂದ ನಾವು ಈ ದೇವಿಯ ಚರಿತ್ರೆಯನ್ನು ಕೇಳುವುದನ್ನು ನಾವು ರೂಢಿಯನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಸಂಪ್ರದಾಯಗಳಾಗಿದೆ. 18 ಅಧ್ಯಾಯಗಳ ಈ ದೇವಿ